ತುಂಬ ಗೌರ್ಮೆಂಟ್ಗೆ ತುಂಬ ಗಟ್ಸ್ಬೇಕು ಈ ಥರ ಡಿಸಿಷನ್ ತೊಗೊಳಕ್ಕೆ ಅಂತ. ಅದನ್ನು ಇವ್ರು ಯಾರೋ ಬ್ರೋಕರ್ಗಳು, ಒಂದು 4 ಜನ ಬ್ರೋಕರ್ಗಳು ಯಾರ್ಯಾರು ಸೇರಿದ್ರೆ ಗೊತ್ತಿಲ್ಲ, ಸೇರಿಕೊಂಡು ಅದಕ್ಕೆ ಕಪ್ಪು ಚುಕ್ಕೆ ಬಳಿತಾ ಇದ್ದಾರೆ. ಇದು ತೀವ್ರವಾಗಿ ವಿರೋಧ ಮಾಡ್ತೀವಿ. 6ನೇ ತಾರೀಕು ಯಾವುದೇ ಕಾರಣಕ್ಕೂ ಅವರು ಸಭೆ ಮಾಡಬಾರ್ದು. ಮಾಡಿದ್ರೆ ಅವತ್ತು ರಕ್ತಪಾತ ಆಗುತ್ತೆ. ಇದನ್ನು ದಯವಿಟ್ಟು ಅಧಿಕಾರಿಗಳು ಗಮನಿಸಬೇಕು. ಬಿ ಪಾಟೀಲು ಮತ್ತು ಭೂದಳ್ಳಾಳಿಗಳು ಎಲ್ಲ ಸೇರಿ ಇದನ್ನು ಮಾಡ್ತಾ ಇರೋದು ಸಂಚು ಮಾಡ್ತಾ ಇರೋದು. ಸರ್, ನಾವು ಗೋಕರ್ ಬಚ್ಚನಹಳ್ಳಿ ರೈತರು, ನಮ್ಮದು 9 ಎಕರೆ ಇದೆ. CM ಮೀಟಿಂಗ್ 2 ಸಾರಿ ಹೋಗಿದ್ವಿ ನಾವು. 2 ಸಾರಿ ಹೋಗಿದ್ದಾಗ CM ನಮಗೆ ಹೇಳಿದ್ದು ಫಸ್ಟು 1777 ಎಕರೆನೂ ಡ್ರಾಪ್ ಅಂದರೆ ಡಿನೋಟಿಫೈ ಮಾಡಿಕೊಡ್ತೀವಿ. ತದನಂತರ ಯಾರಾದರೂ ವಾಪಸ್ ಕೊಡೋರಿದ್ದರೆ, ವಿತ್ ಕನ್ಸೆಂಟ್ ಕೊಡೋರಿದ್ದರೆ ನಾವು ವಾಪಸ್ ತೊಗೊತೀವಿ ಆ ಜಮೀನುಗಳು ತೊಗೊತೀವಿ, ಜಾಸ್ತಿ ಪ್ರೈಸ್ ಕೊಟ್ಟು ತೊಗೊತೀವಿ ಅಂತ ಹೇಳಿದರು. ನಾವು ಅದನ್ನು ನಂಬ್ಕೊಂಡಿದ್ವಿ ಇಷ್ಟು ದಿವಸ. ಈಗೇನು ಮಾಡ್ತಿದ್ದಾರೆ ಅಂತಂದರೆ ಉಲ್ಟಾ ಮಾಡ್ತಿದ್ದಾರೆ. ಉಲ್ಟಾ ಹೇಗೆ ಅಂತಂದರೆ ಡಿನೋಟಿಫೈ ಮಾಡಲೇ ಇಲ್ಲ. ಹೇಗಿದೆ ಸ್ಟೇಟಸ್ ಹಂಗೆ ಇದೆ. CM ಸರ್ ಅವತ್ತು ಅಫಿಷಿಯಲ್ ಆಫೀಸಲ್ಲಿ ಹೇಳಿದ್ದು ಒಂದು ಬಿಟ್ಟರೆ ಹೇಗಿದೆಯೋ ಹಾಗೇ ಇದೆ ಸ್ಟೇಟಸ್ಸು. 2 ಹಳ್ಳಿಗೆ 439 ಎಕರೆ ಹಳೆ ನಂಬರ್ಗಳೇ ಹಾಕ್ಬಿಟ್ಟು, ಹಳೇದು ಅವ್ರದ್ದು ಏನು ನೋಟಿಫಿಕೇಷನ್ ನಂಬರ್ಸ್ ಇದೆ ಅದನ್ನು CM ಡ್ರಾಪ್ ಮಾಡಿದ್ದೀವಿ, ಆ ನೋಟಿಫಿಕೇಷನ್ನೇ ಡ್ರಾಪ್ ಮಾಡಿದ್ದೀವಿ ಅಂತ ಹೇಳಿದ ಮೇಲೂ ಅದನ್ನು ಹಾಕ್ಬಿಟ್ಟು ರೇಟ್ ಫಿಕ್ಸಿಂಗಿಗೆ ಸಭೆ ಕರೆದಿದ್ದಾರೆ. ಇದನ್ನು ನಾವು ತೀವ್ರವಾಗಿ ವಿರೋಧ ಮಾಡಿದ್ವಿ. ಯಾಕಂದರೆ ಇಲ್ಲೇ ನಾವು ನೋಡಿದಾಗೆ ಕೆಲವು ನಾವು ಕೊಡದೇ ಇರೋ ಹೆಸರುಗಳು ಸಹ ಪಾಪ ಅವರು ನಾವು ಜಮೀನು ಕೊಡಲ್ಲ ಅನ್ನೋರು ಸಹ ಹೆಸರುಗಳು ಸಹ ಇದೆ. ನಮ್ಮ ಬೇಡಿಕೆ ಇಷ್ಟೇ, CM ಸರ್ಗೆ ಮೊದಲು ನಮ್ಮ ಜಮೀನನ್ನು 1777 ಎಕರೆನೂ ಡ್ರಾಪ್ ಮಾಡಲಿ. ತದನಂತರ ಏನೋ 154 ಎಕರೆ ಅಂತ ತೋರಿಸಿದ್ರು ನಮಗೆ. 154 ಎಕರೆ ಅಲ್ಲ, 200 ಎಕರೆ, 2000 ಎಕರೆ, ಎಷ್ಟು ಎಕರೆ ಕೊಟ್ಟರು ತೊಗೊಳ್ಳಿ ಕೊಡೋರ್ದು. ಆಮೇಲೆ ಹೊಸದಾಗಿ ನೋಟಿಫಿಕೇಷನ್ ಮಾಡಿ ತೊಗೊಳ್ಳಿ. ಈಗ ನಮ್ಮ ಜಮೀನುಗಳು ನಮಗೆ ಬಿಟ್ಕೊಟ್ಬಿಡಲಿ. ಆದಷ್ಟು ಬೇಗ CM ಸರ್ ಇದನ್ನು ಇದು ಮಾಡಬೇಕು. ಯಾಕೆ ಇಷ್ಟು ಆತರ ಪಡ್ತಾರೆ ತಗೊಳ್ಳೋಕ್ಕೆ? ಬಿಡೋಕ್ಕೆ ಆತರ ಇಲ್ಲ, ತಗೊಳ್ಳೋಕೆ ಆತರ ಪಡ್ತಾ ಇದ್ದಾರೆ. ಇದರಲ್ಲಿ ಮ್ಯಾನಿಪುಲೇಷನ್ ನಡೀತಾ ಇದೆ. ತುಂಬ ರೈತರಿಗೆ ಅನ್ಯಾಯ ಆಗ್ತಾಯಿದೆ. ಮತ್ತು CM ಸರ್ ಅವರ ಮಾತುಗೂ ಸಹ ಅವಮರ್ಯಾದೆ ಆಗ್ತಾಯಿದೆ. ಗೌರ್ಮೆಂಟಿಗೆ ತುಂಬ ಒಳ್ಳೆಯ ಹೆಸರು ಬಂದಿತ್ತು ರೈತ ಪರವಾಗಿ ಅಂತ ಎಷ್ಟೋ ಜನ ನಮ್ಮ ಹತ್ರ ಹೇಳಿದ್ದಾರೆ. ಸಂಪೂರ್ಣ ಏನು ಭೂಸ್ವಾಧೀನ ಕೈ ಬಿಟ್ಟಿದ್ದೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಆದೇಶ ಮಾಡಿದರು. ಅಂದರೆ ಮೌಖಿಕವಾಗಿ ಘೋಷಣೆ ಮಾಡಿದರು. ಆ ಹಳ್ಳಿಗಳ 13 ಹಳ್ಳಿಗಳ ಪೈಕಿ 2 ಹಳ್ಳಿಗಳ ಸಂಪೂರ್ಣ ಭೂಮಿಯನ್ನು ಏನು ದರ ನಿಗದಿ ಮಾಡಲಿಕ್ಕೆ ಅಂತ ಹೇಳಿ ಇದೇ ಮುಂದಿನ ಈ ಸೆಪ್ಟೆಂಬರ್ 6ನೇ ತಾರೀಕು ಸಭೆ ಕರೆದಿದ್ದಾರೆ. ಇದು ಯಾರೂ ಕೂಡ ಒಪ್ಪಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ಸಭೆ. ಯಾಕೆ ಅಂತಂತಂದರೆ ಮುಖ್ಯಮಂತ್ರಿಗಳು ಅವತ್ತು ಹೇಳಿರೋದು ನಮ್ಮ ಇಷ್ಟು 1777 ಎಕರೆ ಏನಿದೆ ಆ 1777 ಎಕರೆನೂ ಕೂಡ ಸಂಪೂರ್ಣವಾಗಿ ರದ್ದುಪಡಿಸಿದ್ದೀವಿ ಅಂತ ಹೇಳಿದ್ದಾರೆ. ಅದಾದ ನಂತರ ಅವ್ರು ಹೇಳ್ತಿರೋದು ಏನಪ್ಪ ಅಂತಂತಂದರೆ ಯಾರು ಅವರ ಸ್ವಇಚ್ಛೆಯಿಂದ ಬಂದು ಭೂಮಿನ ಕೊಡ್ತೀವಿ ಅಂತ ಹೇಳ್ತಾರೆ ಆ ಭೂಮಿನ ನಾವು ತಗೊಳ್ತೀವಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಮ್ಮದು ಕೂಡ ಯಾವ ತಕರಾರು ಇಲ್ಲ. ಆದರೆ ಈ ನಮ್ಮ 1777 ಎಕರೆಯ ಇನ್ನು ರದ್ದತಿಯ ಆದೇಶ ಬರದ ಹೊರತಾಗಿ ಸರ್ಕಾರದ ಆದೇಶ ಮುಖ್ಯಮಂತ್ರಿಗಳು ಅವತ್ತು ಮಾಡತಕ್ಕಂಥ ಘೋಷಣೆ ಆದೇಶವಾಗಿ ಬರದೆ ಡಿನೋಟಿಫೈ ಮಾಡದೆ ಇದ್ದಕ್ಕಿದ್ದಾಗೆ ಈ 2 ಹಳ್ಳಿಗಳ ಪೈಕಿ ಇರ್ತಕ್ಕಂಥ 439 ಎಕರೆನ ಏನು ದರ ನಿಗದಿ ಮಾಡ್ತೀವಿ ಅಂತ ಹೇಳಿರೋದಿದೆಯಲ್ಲ ಅದೊಂದು ರೀತಿಯ ನಾಚಿಕೆಗೇಡಿನ ಕುತಂತ್ರದ ಕೆಲಸ ಅಂತ ಹೇಳಿ ಅನಿಸುತ್ತೆ. ಸೊ ಅದನ್ನು ನಾವು ಖಂಡಿಸ್ತೀವಿ. ಈ ಯಾವುದೇ ಕಾರಣಕ್ಕೂ ಈ ಸೆಪ್ಟೆಂಬರ್ 6ನೇ ತಾರೀಕು ಆಗ್ತಾ ಇರ್ತಕ್ಕಂಥ ಸಭೆನ ಮಾಡಲಿಕ್ಕೆ ಬಿಡಲ್ಲ. ಇದು ನಾವು ಹೇಳಲಿಕ್ಕೆ ಬಯಸ್ತೀವಿ. ಅದರ ಜೊತೆಗೆ ಸುಮಾರಷ್ಟು ಅದರೊಳಗಡೆ ನಡೀತಕ್ಕಂಥ ಕುತಂತ್ರಗಳು ಮತ್ತು ಅದರೊಳಗಡೆ ಬೇರೆ ಬೇರೆ ಥರದ ಏನೆಲ್ಲ ಮಾಡ್ಬೋದು ಅದನ್ನು ಎಲ್ಲನೂ ಕೂಡ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಅನ್ಸುತ್ತೆ. ಇಲ್ಲಿ ರೈತರು ನಮ್ಮ ಜೊತೆಗಿದ್ದಾರೆ. ಆದರೆ ಆ ರೈತರನ್ನು ಕೆಲವರನ್ನು ಕರ್ಕೊಂಡೋಗಿ ಕೆಲವರ ಹೆಸರಲ್ಲಿ ಒಂದು ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ನಾವು ಕೂಡ ಭೂಮಿ ಕೊಡೋಕ್ಕೆ ಸಿದ್ಧ ಇದ್ದೀರಿ ಅಂತ ಹೇಳಿ ಪತ್ರನ ಬರೆದು ಕೊಟ್ಟಿರೋದಿದೆ. ಅದೇನಾಗಿದೆ, ನೋಟಿಸು ದಳ್ಳಾಳಿ ತಗೊಂಬಂದು ಅವರು ಪಾಣಿಗಳನ್ನೆಲ್ಲ ತಗೊಂಬಂದು ಕೊಟ್ಟಿದ್ದಾರೆ. ಕೆಲವೊಂದು ನಾವು ಕೊಡದೇ ಇಲ್ಲ ಅಂತ ಪಾಣಿಗಳನ್ನು ತಗೊಂಬಂದು ಕೊಟ್ಟಿದ್ದಾರೆ. ಅದಕ್ಕೆ ಇದೆಲ್ಲ ಭೂಮಾಫಿಯಾ ನಡೀತಾ ಇದೆ ಸರ್. ಆಮೇಲೆ MB ಪಾಟೀಲು ಮತ್ತು ಭೂದಳ್ಳಾಳಿಗಳು ಎಲ್ಲ ಸೇರಿ ಇದನ್ನು ಮಾಡ್ತಾ ಇರೋದು ಸಂಚು ಮಾಡ್ತಾ ಇರೋದು. 436 ಎಕರೆ ಏನು ಮಾಡಿದ್ದಾರೆ, ಆ ಸಂಚು ಮಾಡಿದಾರಲ್ಲ, ಆ ಸಂಚಲ್ಲಿ ಎಲ್ಲರನ್ನೂ ಹೊಡೆದಾಕ್ಬಿಡೋಣ, ಎಲ್ಲ ರೈತರನ್ನೂ ಹೊಡೆದ್ಬಿಡೋಣ ಅಂತ ದಳ್ಳಾಳಿಗಳು MB ಪಾಟೀಲ್ ಸೇರ್ಕೊಂಡು ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಗಮನಕ್ಕೆ ಬಂದಿದೆಯೋ ಇಲ್ಲ ಗೊತ್ತಿಲ್ಲ. ಅದು ಮುಖ್ಯಮಂತ್ರಿ ಗಮನಕ್ಕೆ ಬಂದಿದೆಯೋ ಗೊತ್ತಿಲ್ಲ CMಗೆ. ಆದರೆ MB ಪಾಟೀಲೇ ಇದ್ರ ಕೈವಾಡ. ಆಮೇಲೆ ಇದರಲ್ಲಿ ಏನಾಗಿದೆ ಅಂದರೆ ನಮಗೆ NOC ಕೊಡಬೇಕು. ಕೊಡಲ್ಲ ಅಂತ ನಮಗೆ ಕೊಡ್ದಿದ್ದವ್ರಿಗೆ NOC ಕೊಡಬೇಕು. NOC ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಆದ್ರೂ
ಕೊಡ್ತೀನಿ ಅನ್ನೋರ್ಗೆ ಮಾತ್ರ ರೇಟ್ ದರ ಫಿಕ್ಸ್ ಮಾಡ್ತಾ ಇದ್ದಾರೆ. ಇದು ಯಾವ ನ್ಯಾಯ? ಎಂ ಬಿ ಪಾಟೀಲ್ ಅವರೇ, ನಿಮ್ಮದು ಎಂಥ ಧೋರಣೆ ಅಂತಂದರೆ ಇಡೀ ರಾಜ್ಯನೇ ನೋಡಬೇಕು. ಅಷ್ಟು ಹೋರಾಟ ಮಾಡ್ತೀವಿ ನಾವು, ಸುಮ್ಮನೆ ಇರೋಂಥ ಮಾತೇ ಇಲ್ಲ. ಕೆಲವು ರೈತರದ್ದು ಒಪ್ಪಿಗೆ ಇದೆ ಅಂತೇಳಿ ಕೆಲವು ದಾಖಲಾತಿಗಳನ್ನು ಇವತ್ತು KEDB ವಿಶೇಷ ಭೂಸ್ವಾಧೀನ ಅಧಿಕಾರಿ ಕಡತವನ್ನು ಮಾಡಿ ಫೈಲ್ ಮಾಡಿ ಇಟ್ಕೊಂಡಿದ್ದಾರೆ. ಆದರೆ ಎಲ್ಲ ದಾಖಲಾತಿಗಳು ಫೋರ್ಜರಿ ದಾಖಲಾತಿಗಳು. ಸಹಿಯನ್ನು ನಕಲಿ ಮಾಡಿ ರೈತರ ಸಂಬಂಧಪಟ್ಟಂಥ ಕಂದಾಯ ದಾಖಲಾತಿಗಳನ್ನು ಮೋಸ ಮತ್ತು ವಂಚನೆ ವಿಧಾನಗಳ ಮೂಲಕ ಪಡೆದು ಬಲವಂತದ ಭೂಸ್ವಾಧೀನಕ್ಕೆ ಇವರೆಲ್ಲರೂ ಒಪ್ಪಿಗೆ ಇದೆ ಎನ್ನುವಂಥ ರೀತಿಯಲ್ಲಿ ನಕಲಿ ದಾಖಲಾತಿಗಳನ್ನು, ಫೋರ್ಜರಿ ದಾಖಲಾತಿಗಳನ್ನ ಸೃಷ್ಟಿ ಮಾಡಿ ಅದರ ಆಧಾರದ ಮೇಲೆ ಭೂಸ್ವಾಧೀನವನ್ನು ಮುಂದುವರಿಸ್ತಾ ಇದ್ದಾರೆ. ಇದು ಅತ್ಯಂತ ಅಪಮಾನಕರ ಮತ್ತು ರಾಜ್ಯ ಸರ್ಕಾರಕ್ಕೆ ಮುಖದ ಮೇಲೆ ಚೀಮಾರಿ ಆಗ್ತಕ್ಕಂಥ ಒಂದು ಪ್ರಕರಣ. ನಿಮ್ಮ ಮೂಗಿನ ಕೆಳಗೆ ನಡೀತಾ ಇದೆ ಈ ಕೆಲಸ. ನಿಮ್ಮದೇ ಅಧಿಕಾರಿಗಳು ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಯಾರೆಲ್ಲ ಈ ರೀತಿ ಮಾಡಿದಾರೋ ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು. ಅಂದರೆ ಪೊಲೀಸ್ ದೂರನ್ನು KEDB ಅಧಿಕಾರಿಗಳು ಸಲ್ಲಿಸಬೇಕು, ಕಾನೂನು ಕ್ರಮ ನಡಿಬೇಕು. ನೊಂದಂಥ ರೈತರನ್ನ ಮತ್ತಷ್ಟು ನೋಯಿಸ್ತಕ್ಕಂಥ ಕೆಲಸಗಳಲ್ಲಿ ಕೈ ಹಾಕಬಾರ್ದು. ಇದು ಒಂದು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆದಂಥ ಒಂದು ಹೋರಾಟದ ವಿಷಯದಲ್ಲೇ KEDB ಅಧಿಕಾರಿಗಳು ಇಷ್ಟೊಂದು ಆಟಗಳಾಡ್ತಾರೆ, ಕುತಂತ್ರಗಳು ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನು ಬೇರೆ ಭೂಸ್ವಾಧೀನಗಳಲ್ಲಿ ಯಾವ ರೀತಿ ನಡೀತಾ ಇರ್ಬೋದು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು.